ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಜಸ್ಟ್ ಇವಾಗ ಮದುವೆಗೆ ಹೋಗಿದ್ದೆ, ಒಂದು ಮದುವೆಗೆ ಹೋಗಿ ಬಂದೆ. ಹಾಗೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಸೊ ಹಾಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತಿನ ವಿಡಿಯೋ ಏನಪ್ಪ ವಿಶೇಷ ಅಂತ ಅಂದರೆ, ಇನ್ನೇನು ಡಿಸೆಂಬರ್ ಕಳೀತಾ ಇದೆ, ಜನವರಿಗೆ ಎಲ್ಲರೂ ಕಾಲಿಡ್ತೀವಿ. ಈ ವರ್ಷ ಹೇಗೋಯ್ತು, ಏನು ಮಾಡಿದ್ವಿ ಈ ವರ್ಷದಲ್ಲಿ, ಈ ವರ್ಷ ಏನು ದಬಾಕಿದ್ವಿ ಅನ್ನೋದಕ್ಕಿಂತ ನೆಕ್ಸ್ಟ್ ಇಯರ್ ಮತ್ತೆ ಈ ವರ್ಷ ಹೆಂಗೋ ಕಳೆದ್ಬಿಟ್ವಿ ಈ ಲೈಫ್ನ ಅಂತ ಅನ್ಕೋತಾ ಇರ್ತೀವಿ. ಎಷ್ಟೊಂದು ಜನ ಯೋಚನೆ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಇಯರ್ ಜನವರಿ ಬರ್ತಾ ಇದೆ, ಏನು ಮಾಡಬೇಕು, ಇನ್ನು ಜನವರಿಯಿಂದ ನಾವು ಹೇಗಿರಬೇಕು, ಏನು ಮಾಡಬೇಕು, ಲೈಫಲ್ಲಿ ಯಾವ ಥರ ನಾವು ರೀಚ್ ಆಗಬೇಕು. ಲೈಫ್ ಅನ್ನೋದು ಒಂದು ಇಷ್ಟು ವರ್ಡ್ ಲೈಫ್ ಅನ್ನೋದು. ಸೊ ಒಂಥರ ನದಿ ಇದ್ದ ಹಾಗೆ, ನದಿಯಲ್ಲಿ ನಾವು ಎಲ್ಲ ಮುಳುಗಿರ್ತೀವಿ. ಸೊ ಆ ನದಿಯಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ಈಜ್ಕೊಂಡು ಬರ್ತಾ ಇರಬೇಕು. ಸೊ ನಮ್ಮ ಲೈಫು, ನಮ್ಮ ಜೀವನನೂ, ನಂದೇ ಅಂತಲ್ಲ, ಪ್ರತಿಯೊಬ್ಬರ ಜೀವನನೂ ಹಾಗೆ ಒಂದು ಲೈಫು ಅಂತ ಅಂದಾಗ ಈಜ್ಕೊಂಡು ಹೆಂಗೆ ಬರ್ತಿರುತ್ತೋ ಹಂಗೆ ಈಜ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಮುಂದೆ ಹೋಗಬೇಕು ಅನ್ನೋ ಒಂದು ಛಲ. ಸೊ ಅಲ್ಲೇ ಸ್ಟಾಪ್ ಆಗಿಬಿಟ್ರೆ ಮುಳುಗೋಗ್ಬಿಟ್ರೆ ನಾವೇ ಇರೋದಿಲ್ಲ. ಹಾಗಾಗಿ ನಾವು ಎದ್ದು ನಿಲ್ಲಬೇಕು ಅಂತಂದರೆ ಈಜ್ ತಾನೇ ಇರಬೇಕು. ಲೈಫ್ ಇಷ್ಟು ವರ್ಷ, ಇಷ್ಟು ದಿನ ಅಂತಲ್ಲ, ಈಜ್ ತಾನೇ ಇರಬೇಕು ಲೈಫ್ ಅಂತಂದರೆ. ಆ ನದಿಯಲ್ಲಿ ಈಜ್ಕೊಂಡು ಹೋಗಿ ಆ ದಡ ಸೇರಿದೋನೆ ಜಾಣ ಅಂತ ಹೇಳಿ, ಹಾಗೆ ನಮ್ಮ ಲೈಫು ಕೂಡ ಅಷ್ಟೇ. ನಾವು ಈಜ್ಕೊಂಡು ಆ ದಡ ಸೇರಿದ್ರೇ ನಮ್ಮ ಲೈಫ್ ಒಂದು ಸಕ್ಸಸ್ ಆಗಿ ಬರೋದು. ಸುಮಾರು ಜನ ಎಷ್ಟೊಂದು ರೆಸೊಲ್ಯೂಷನ್, ವೆಯ್ಟ್ ಲಾಸ್ ಮಾಡಬೇಕು, ಹಾಗೆ ನಾನು ವರ್ಕೌಟ್ ಇದೇ ಥರ ಮಾಡಬೇಕು, ಹಾಗೆ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಈ ಥರ ಚೇಂಜ್ ಮಾಡ್ಕೋಬೇಕು. ಸೊ ಇನ್ನೇನಪ್ಪ ಅಂತ ಅಂದರೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಈ ಬಿಸ್ನೆಸ್ ಬೇಡ, ಇನ್ನು ನೆಕ್ಸ್ಟ್ ಬೇರೆ ಬಿಸ್ನೆಸ್ ಮಾಡೋಣ, ಎಷ್ಟೊಂದು ರೆಸೊಲ್ಯೂಷನ್ ಮಾಡ್ಕೊಂಡಿರ್ತಾರೆ. ಹಾಗೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೇನೆ. ಮೊನ್ನೆ ನಾನು ಬೆಂಗಳೂರಿಗೆ ಹೋದಾಗ ಅಣ್ಣನ ಹತ್ರನೂ ಮಾತಾಡಿದೆ, ಅಣ್ಣ ನಿಮ್ಮ ಹೊಸ ರೆಸೊಲ್ಯೂಷನ್ ಏನು ಅಂತ ಹೇಳಿ. ಅಣ್ಣ ಏನೂ ಹೇಳಿಲ್ಲ. ಸೊ ಅಣ್ಣನ ಫ್ರೆಂಡು ಕೂಡ ಇದ್ದರು. ಆವಾಗ ನಾನು ಹೇಳಿದೆ, ಹೊಸ ರೆಸೊಲ್ಯೂಷನ್ ಏನು ಅಣ್ಣ, ಇನ್ನೇನು ಕಮಿಟ್ಮೆಂಟ್ಸ್ ಅಂತೂ ಇದ್ದೇ ಇರ್ತವೆ. ಜನವರಿಗೆ ಕಾಲಿಟ್ರು ಕಮಿಟ್ಮೆಂಟ್ಸ್ ಮುಗಿಯಲ್ಲ. ಲೈಫ್ ಅಂದಮೇಲೆ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ. ಮತ್ತು ಜನವರಿಗೆ ಹೋದರೂ ಆ ಕಮಿಟ್ಮೆಂಟ್ಸ್ ಹಾಗೆ ಫಾಲೋ ಆಗ್ತಾ ಇರುತ್ತೆ ನಮ್ಮ ಹಿಂದೆ. ಹಾಗೆ ನಮ್ಮ ಲೈಫು, ನಾವು ಮಕ್ಕಳಿಗೆ ಈ ಥರ ಓದಿಸ್ಬೇಕು, ಹಿಂಗೆ ಚೆನ್ನಾಗಿ ಆಗಬೇಕು, ಅವ್ರದ್ದು ಲೈಫ್ನ ನಾವು ಒಂದು ಸಕ್ಸಸ್ ಲೈಫ್ ಆಗಿ ನೋಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ಮಕ್ಕಳು ಹುಟ್ಟಿದಾಗಿಂದನೂ ಇದ್ದೇ ಇರುತ್ತೆ. ಸೊ ಆ ಕಾನ್ಸೆಪ್ಟನ್ನು ನಾವು ಹೋಗ್ತಾನೆ ಇರ್ತೀವಿ. ಯಾಕಂದರೆ ಆಗ ಮೇಯ್ನಾಗಿ ನಮ್ಮ ಮಕ್ಕಳದ್ದು ಭವಿಷ್ಯ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದೆಲ್ಲ ನಾವು ನಮ್ಮ ಲೈಫ್ ಜೊತೆಗೆ ಬಂದೇ ಬರುತ್ತೆ. ಹೊಸ ವರ್ಷಕ್ಕೆ ಚೇಂಜಸ್ ಏನೂ ಇರಲ್ಲ. ಚೇಂಜಸ್ ಏನು ಮಾಡ್ಕೋಬೇಕು, ನಮ್ಮಲ್ಲಿ ಇರೋ ವೀಕ್ನೆಸ್ನ ನಾವು ಚೇಂಜ್ ಮಾಡ್ಕೋಬೇಕು. ಯಾಕಂತಂದರೆ ನಮ್ಮಲ್ಲಿ ಇರೋ ವೀಕ್ನೆಸ್ಸಿಗೆ, ಅಂದರೆ ಅದು ಕೆಟ್ಟ ವೀಕ್ನೆಸ್ ಇದ್ದಾಗ ನಾವು ಅದನ್ನು ತೆಗೆದು ಹಾಕ್ತಾ ಇರಬೇಕು. ಸೊ ಅದ್ರ ಜೊತೆಗೆ ನಾವು ಹೋಗ್ತಾ ಇದ್ರೆ ನಾವು ಯಾವತ್ತೂ ಇಲ್ಲಿಂದ ಇಲ್ಲಿಗೆ ಬರೋಕ್ಕಾಗದೇ ಇಲ್ಲ. ಸೊ ಹಾಗಾಗಿ ನಾನು ಏನು ಯೋಚನೆ ಮಾಡಿದೆ ಅಂತಂದರೆ, ಇಲ್ಲದ ಮಾತುಗಳಿಗೆ ತಲೆ ಕೊಟ್ಟು ನಾವು ನಮ್ಮ ಸಮಯವನ್ನು ವೇಸ್ಟ್ ಮಾಡೋದಕ್ಕಿಂತ, ಸೊ ಇಲ್ಲದ ಮಾತುಗಳಿಂದ ನಾವು ಯಾಕೆ ಸಮಯ ವೇಸ್ಟ್ ಮಾಡ್ತೀನಿ ಅಂತಂದರೆ, ಎಲ್ಲರೂ ಇಲ್ಲದ ಮಾತುಗಳಿಗೆ ತಲೆ ಕೊಡಲ್ಲ. ಬಟ್ ಕೆಲವೊಂದ್ಸತಿ ಇಲ್ಲದ ಮಾತುಗಳಿಗೆ ನಾವು ಅಯ್ಯೋ ಹಿಂಗಂದ್ರು ಅಂತ ಹೇಳಿ ಎಲ್ಲೋ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಆ ಟೈಮು ಎಷ್ಟು ವೇಸ್ಟ್ ಆಗಿ ಹೋಗಿರುತ್ತೆ, ಆ ಟೈಮಲ್ಲಿ ನಾವು ಎಷ್ಟೊಂದು ಕೆಲಸ ಮಾಡಬಹುದು. ಸೊ ಹಾಗಾಗಿ ಆ ಇಲ್ಲದ ಮಾತುಗಳ ತಗೊಂಡು ಟೈಮ್ ವೇಸ್ಟ್ ಮಾಡೋದ್ರಿಂದ ಆ ಟೈಮ್ನ ನಮಗೋಸ್ಕರ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಆ ಟೈಮಲ್ಲಿ ನಾವು ಏನಾದರೂ ಒಂದು ಕೆಲಸ ಕಾರ್ಯಗಳು, ಎಷ್ಟೊಂದು ಕೆಲಸಗಳಿರ್ತವೆ, ಎಷ್ಟೊಂದು ಕೆಲಸವೆಲ್ಲ ಬಿಟ್ಟು ನಾವು ಇಲ್ಲದ ಮಾತುಗಳ ಹಿಂದೆ ಹೋದರೆ ನಾವು ಅಲ್ಲೇ ಇರ್ತೀವಿ, ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಟೈಮು ಕೂಡ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಅದೊಂದು ತುಂಬ ಮುಖ್ಯ ಅಂದರೆ ಮುಖ್ಯ. ಯಾರು ಟೈಮನ್ನು ವೇಸ್ಟ್ ಮಾಡಬೇಡಿ. ಆ ಟೈಮನ್ನು ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಯಾರಾದರೂ ಏನಾದರೂ ಅಂದಾಗ ಕೆಲವರು ಬೇಗ, ಸೊ ನಾನು ತುಂಬ ಬೇಗ ಅರ್ತು ಬಿಡ್ತೀನಿ. ಸೊ ಆ ದಿನ ಆ ಕ್ಷಣ ಅಳ್ತೀನಿ ಅಂತ ಅಂದರೆ, ಅಯ್ಯೋ ಹಿಂಗೆ ಅಂದ್ಬಿಟ್ರಲ್ಲ, ನಾನು ಏನೂ ಮಾಡಿಲ್ಲ, ಹಿಂಗೆ ಅಂದ್ಬಿಟ್ರು ಅಂತ ಹೇಳಿ ತುಂಬ ಬೇಜಾರಾಗ್ಬಿಡುತ್ತೆ. ಆ ಕ್ಷಣ, ಆ ಸೆಕೆಂಡು, ಆ ದಿನ, ಮಾರನೇ ದಿನ, ಅಚ್ಚೆ ದಿನ, ತಿಂಗಳು, ಈ ಥರ ಯೋಚನೆ ತಲೆಯಲ್ಲೇ ಇದ್ಬಿಡುತ್ತೆ. ಆ ತಲೆಯಲ್ಲಿ ಇದ್ದಾಗ ನಮಗೆ ಏನೂ ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಮನೇಲಿ ಒಂಚೂರು ಮಾಡೋದು, ಮತ್ತೆ ಯೋಚನೆ ಮಾಡೋದು, ಹಿಂಗಾಯ್ತಲ್ಲ ಅಂತ ಹೇಳಿ ಫಸ್ಟು ನಾನು ಅದನ್ನು ವೀಕ್ನೆಸ್ನ ಹಾಕಬೇಕು. ಸೊ ನಿಮ್ಮಲ್ಲೂ ಆ ವೀಕ್ನೆಸ್ ಇದ್ದರೆ ಫಸ್ಟ್ ಅದನ್ನು ತೆಗೆದುಬಿಡಿ. ಅದು ತೆಗೆದು ಆ ಕಡೆ ಡಸ್ಟ್ಬಿನ್ನಿಗೆ ಹಾಕ್ಬಿಡಿ.
ಒಳ್ಳೇದು ಮಾತ್ರ ಇಲ್ಲಿ ಇಟ್ಕೋಬೇಕು, ಬೇಡಿರೋದನ್ನ ಇಲ್ಲಿಂದ ನಾವು ತೆಗೆದು ಹಾಕ್ತಾ ಇರಬೇಕು. ಅಂದರೆ ನಮ್ಮ ಲೈಫು ಒಂದು ಸ್ಟ್ರೈಟಾಗಿ ಹೋಗ್ತಾ ಇರುತ್ತೆ. ಇಲ್ಲ ಅಂದರೆ ನಾವು ಅಡ್ಡ ದಿಡ್ಡಿ ಈಜಾಡ್ತಾನೆ ಬೇಕು. ಸೊ ನಾವು ಈಜಾಡ್ಕೊಂಡು ಸುಲಭವಾಗಿ ಹೋಗಬೇಕು. ಸುಮ್ಮನೆ ಏನೇನೋ ತಲೆಗೆ ಹಾಕ್ಕೊಂಡು ಏನೇನೋ ವೇಸ್ಟ್ ಆಗಿ ಮಾಡಿಕೊಂಡು ಬೇಡ. ಫಸ್ಟು ನಮ್ಮಲ್ಲಿರೋ ನಾವು ವೀಕ್ನೆಸ್ನ ನಾವು ತೆಗೆದು ಹಾಕಿಬಿಟ್ರೆ ನಮ್ಮ ಲೈಫು ತುಂಬ ಸಕ್ಸಸ್ ಆಗಿ ಹೋಗ್ತಾ ಇರುತ್ತೆ. ನಮ್ಮ ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋ ಛಲ ಇರುತ್ತೆ. ಸೊ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಬೇಡವಾದ ಮಾತುಗಳಿಂದ ನಾವು ಏನಾದರೂ ಮಾಡಬೇಕು ಅನಿಸ್ದಾಗೂ ನಮಗೆ ಮನಸ್ಸು ಬರೋದಿಲ್ಲ, ನಾವು ಅಲ್ಲೇ ನಿಂತಿರ್ತೀವಿ. ಸೊ ಹಾಗಾಗಿ ನಾವು ಮುಂದೆ ಹೋಗಬೇಕು ಅಂತ ಅಂದರೆ ನಮ್ಮಲ್ಲಿರುವ ವೀಕ್ನೆಸ್ನ ನಾವು ತೆಗೆದು ಹಾಕಬೇಕು. ಇದು ನನ್ನ ರೆಸಲ್ಯೂಷನ್. ಸೊ ನೀವು ಕೂಡ ನಿಮ್ಮಲ್ಲಿರೋ ವೀಕ್ನೆಸ್ನ ಚೇಂಜ್ ಮಾಡ್ಕೊಳ್ಳಿ. ಜಗದ ನಿಯಮ ಬದಲಾವಣೆ, ಆದರೆ ನಮ್ಮತನನ ನಾವು ಯಾವತ್ತೂ ಬದಲು ಮಾಡಬಾರ್ದು. ನಮ್ಮಲ್ಲಿರೋ ವೀಕ್ನೆಸ್ ಮಾತ್ರ ಚೇಂಜ್ ಮಾಡ್ಕೋಬೇಕು. ಇದು ನನ್ನ ಅನಿಸಿಕೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಾ? ಸೊ ನೀವು ರೆಸಲ್ಯೂಷನ್ ಏನು? ಸೊ ನೀವು ಏನೇನು ಅನ್ಕೊಂಡಿದ್ದೀರಾ? ನಾನು ಹೇಳಿದ್ದು ಸರಿನಾ ತಪ್ಪಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದು ನನ್ನ ಒಂದು ಸಣ್ಣ ವಿಡಿಯೋ ನನ್ನ ಹೊಸ ರೆಸಲ್ಯೂಷನ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫಸ್ಟ್ ಬರೋ ನೋಟಿಫಿಕೇಶನ್ ನಿಮ್ದಾಗುತ್ತೆ. ಹಾಗೆ ನನ್ನ ವಿಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸೆಂಡ್ ಮಾಡಿ. ಸೊ ಓಕೆ, ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಹೊಸ ವರ್ಷ ಬರ್ತಾ ಇದೆ, ಹೊಸದಾಗಿ ಯೋಚನೆ ಮಾಡಿ, ಹೊಸತನನ ನೀವು ತಲೆಯಲ್ಲಿ ತಗೊಳ್ಳಿ, ಬೇಡ ಆಗಿರೋದನ್ನ ತೆಗೆದು ಹಾಕ್ತಾ ಇರಿ. ಓಕೆ, ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.